ನಾನಂತೂ ಚಿರೋಟಿ ತಿನ್ನಕ್ಕೆ ಅಂತಾನೆ ಕಳ್ತನವಾಗಿ ಮದುವೆ ಮನೆಗೆ ಹೋಗ್ತಾ ಇದ್ದೆ. ಆದ್ರೆ ಅದೇ ಚಿರೋಟಿನ ಮನೆಯಲ್ಲಿ 5 ನಿಮಿಷದಲ್ಲಿ ಮಾಡ್ಬೋದು. ಆದ್ರೆ ಒಂದು ಟ್ವಿಸ್ಟ್ ಇದೆ, ಫುಲ್ ವಿಡಿಯೋ ನೋಡಿ ಬನ್ನಿ. ಮೊದಲು ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಅದಕ್ಕೆ 2ರಿಂದ 3 ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ. ಚಿರೋಟಿ ಅಂದಿದ ತಕ್ಷಣ ನಿಮಗೆ ಬೇರೆನೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಿಮ್ಗೆ ಅದು ತೋರಿಸ್ತೀನಿ ಏನು ಅಂತ ಹೇಳ್ಬಿಟ್ಟು. ಜೊತೆಗೆ ಇವಾಗ ನಾನು ತುಪ್ಪ ಕಾದಿದೆ, ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ನಾನು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ಮೊದಲೇ ನಾನು ನಿಮ್ಗೆ ಹೇಳಿದ್ದೆ ಟ್ವಿಸ್ಟ್ ಇದೆ ಅಂತ, ವಿಡಿಯೋ ಎಂಡವರೆಗೂ ನೋಡಿ, ಅವಾಗ ಗೊತ್ತಾಗುತ್ತೆ. ಅದೇ ಪಾತ್ರೆಗೆ ನಾನು 1 ಕಪ್ ಹಾಲು ಹಾಕೋತಾ ಇದ್ದೀನಿ. ಸೊ ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದನ್ನ ನೋಡ್ಕೊಂಡು ಹಾಕೋಬೋದು, ತೊಂದರೆ ಇಲ್ಲ. ಇದ್ರ ಟೇಸ್ಟ್ ಇನ್ನೂ ಹೆಚ್ಚಾಗೋಕ್ಕೋಸ್ಕರ ನಾನು ಮಿಲ್ಕ್ ಮೇಡ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ. ಅದ್ರ ಜೊತೆಗೆ ನಾನು ಶುಗರ್ನ ಕೂಡ ಒಂದು ಅರ್ಧ ಕಪ್ ಹಾಕೋತಾ ಇದ್ದೀನಿ. ಮಿಲ್ಕ್ ಮೇಡ್ ಹಾಕಿದ್ದೀವಿ, ಅದನ್ನು ಸ್ವೀಟ್ ಇರುತ್ತೆ. ಸೊ ಶುಗರ್ ನೋಡ್ಕೊಂಡು ಹಾಕೊಳ್ಳಿ. ಈಗ ಹಾಲು ರೆಡಿ ಆಗಿದೆ. ಟ್ವಿಸ್ಟ್ ಏನು ಅಂತ ನೋಡ್ತಿದ್ದೀರಾ? ಇದೇನೇ ನೋಡಿ ಟ್ವಿಸ್ಟು. ಇದು ಆ್ಯಕ್ಚುಲಿ ನೋಡೋಕ್ಕೆ ಶಾವಿಗೆ ಥರ ಕಾಣುತ್ತೆ, ಬಟ್ ಇದು ಶಾವಿಗೆ ಅಲ್ಲ. ಅಂದರೆ ಕುನಾಫಾ ಮಾಡೋದಕ್ಕೆ ಅಂತ ಒಂದು ಸಪ್ರೇಟ್ ಶಾವಿಗೆ ಬರುತ್ತೆ. ಇದು ತುಂಬ ತಿನ್ನಾಗಿರುತ್ತೆ. ಎಲ್ಲರೂ ಚಿರೋಟಿ ಮೇಲೆ ಹಾಲು ಹಾಕೊಂಡು ತಿಂದಿರೋದು ನೋಡಿದ್ದೀವಿ. ಆ್ಯಕ್ಚುಲಿ ಇದು ಹಾಲೊಳಗಡೆ ನಾನು ಈ ಶಾವಿಗೆನ ಹಾಕ್ತಾ ಇದ್ದೀನಿ. ಇದು ಹೆಂಗೆ ಅಂದರೆ ಸೇಮ್ ಚಿರೋಟಿ ಟೇಸ್ಟೇ ಬರುತ್ತೆ ನಿಮಗೆ. ಅದಕ್ಕಿಂತ ಇನ್ನೂ ಸೂಪರಾಗಿರುತ್ತೆ. ಇದಕ್ಕೆ ತುಪ್ಪದಲ್ಲಿ ಕರ್ದಿಟ್ಟಿದ್ದಂಥ ದ್ರಾಕ್ಷಿನೂ ಹಾಕ್ಕೊಂಡು ಇದಕ್ಕೆ 1ರಿಂದ 2 ಸ್ಪೂನ್ ಬಂದುಬಿಟ್ಟು ನಾನು ಬಾದಾಮಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಚಿರೋಟಿ ಮೇಲೆ ಬಾದಾಮಿ ಪೌಡರು ಹಾಕಿರ್ತಾರೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿದೆ. ಮೇಯ್ನಾಗಿ ಇದನ್ನಂತೂ ಮರಿಲೇಬೇಡಿ, ಶಾವಿಗೆ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ಯಾಕಂದರೆ ಇದನ್ನು ತುಂಬ ಬೇಯಿಸೋಕೆ ಹೋಗ್ಬಾರ್ದು, ಬೇಯಿಸಿದ್ರೆ ಚೆನ್ನಾಗಿರಲ್ಲ. ಇದು 5 ನಿಮಿಷದಲ್ಲಿ ನನ್ನ ಸ್ಟೈಲಲ್ಲಿ ಈ ಚಿರೋಟಿನ ನಾನು ಮಾಡಿದ್ದೀನಿ. ನೀವು ಒಂದ್ಸತಿ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮದುವೆ ಮನೆಯಲ್ಲಿ ಸಿಗೋ ಚಿರೋಟಿ ತಲೆ ಮೇಲೆ ಹೊಡೆದಂಗಿದೆ ಟೇಸ್ಟು. ನಿಜವಾಗ್ಲೂ ನಾನಂತೂ ತಿಂದ್ಬಿಟ್ಟು ಕಳೆದೇ ಹೋದೆ. ನಿಮ್ಗೇನಾದರೂ ಚಿರೋಟಿ ತಿನ್ನಬೇಕು ಅನಿಸಿದ್ರೆ ಈ ಸ್ಟೈಲಲ್ಲಿ ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.